ಪರಮಹಂಸರು ಈಗ ಸ್ವಲ್ಪ ವಿಶ್ರಮಿಸಿಕೊಳ್ಳುತ್ತಿದ್ದಾರೆ. ಒಬ್ಬ ಭಕ್ತ ಚಿಕ್ಕ ಮಂಚದ ಉತ್ತರದ ಕೊನೆಯಲ್ಲಿ ಕುಳಿತು ಅವರ ಪಾದಗಳನ್ನು ಮೆಲ್ಲಗೆ ಒತ್ತುತ್ತಿದ್ದಾನೆ. ಪರಮಹಂಸರು ಆತನಿಗೆ ಮೆಲ್ಲಗೆ ಹೇಳುತ್ತಿದ್ದಾರೆ, ಯಾರು ನಿರಾಕಾರನೋ ಆತನೇ ಸಾಕಾರನಾಗಿದ್ದಾನೆ. ಸಾಕಾರವನ್ನು ಒಪ್ಪಬೇಕು. ಕಾಳಿಯ ರೂಪವನ್ನು ಚಿಂತಿಸುತ್ತಾ ಮುಂದುವರಿದರೆ ಸಾಧಕನಿಗೆ ಕಾಳಿಯ ದರ್ಶನ ಆಗಿಯೇ ಆಗುತ್ತದೆ. ಅನಂತರ ನೋಡಬಹುದು ಆ ರೂಪವೇ ಅಖಂಡದಲ್ಲಿ ಲೀನವಾಗುವುದನ್ನು. ಯಾರು ಅಖಂಡ ಸಚ್ಚಿದಾನಂದನು ಆತನೇ ಕಾಳಿ. ಇವೆಲ್ಲ ಅನಿತ್ಯ. ಮೀಟಿಂಗು, ಸ್ಕೂಲು, ಆಫೀಸು ಇವೆಲ್ಲ ಅನಿತ್ಯ. ಭಗವಂತನೊಬ್ಬನೇ ವಸ್ತು, ಉಳಿದಿದ್ದೆಲ್ಲ ಅವಸ್ತು. ಇಡೀ ಮನಸ್ಸಿಟ್ಟು ಭಗವಂತನನ್ನು ಪೂಜಿಸಬೇಕು. ತಿಳಿಯುತ್ತೆ? ಶ್ರೀರಾಮಕೃಷ್ಣರು, ಇವೆಲ್ಲ ಅನಿತ್ಯ. ಈ ಶರೀರ ಇದ್ದಿದ್ದು ಈಗಿರದು. ಕಾಲ ವಿಳಂಬ ಮಾಡಿದರೆ ಭಗವಂತನನ್ನು ಕರೆಯಲು ಉಪಕ್ರಮಿಸಬೇಕಾಗುತ್ತದೆ. ನೀನು ಎಲ್ಲವನ್ನೂ ತ್ಯಾಗ ಮಾಡಬೇಕಾದ ಅವಶ್ಯಕತೆ ಏನಿಲ್ಲ. ಆಮೆಯ ಹಾಗೆ ಸಂಸಾರದಲ್ಲಿ ವಾಸಿಸು. ಆಮೆ ಸ್ವೇಚ್ಛೆಯಿಂದ ನೀರಲ್ಲಿ ಈಜಾಡುತ್ತಿರುತ್ತದೆ, ಆದರೆ ಅದರ ಮೊಟ್ಟೆಯನ್ನು ಮಾತ್ರ ದಡದಲ್ಲಿಟ್ಟಿರುತ್ತದೆ. ಅದರ ಇಡೀ ಮನಸ್ಸೆಲ್ಲ ಮೊಟ್ಟೆಯಲ್ಲೋ ಅಲ್ಲೇ. ಶ್ರೀರಾಮಕೃಷ್ಣರು, ಆದರೆ ಭಗವಂತ ಮನುಷ್ಯನಲ್ಲಿ ವಿಶೇಷವಾಗಿ ವ್ಯಕ್ತವಾಗಿದ್ದಾನೆ. ನೀನು ಹೇಳಬಹುದು, ಯಾವ ಮನುಷ್ಯನಲ್ಲಿ ಜೀವಿಗಳ ಹಸಿವು, ಬಾಯಾರಿಕೆ ಇವೇ ಮೊದಲಾದ ಧರ್ಮಗಳು ಇವೆಯೋ, ಬಹುಶಃ ಯಾರು ರೋಗ ಶೋಕಗಳಿಂದ ನರಳುತ್ತಿರುತ್ತಾರೋ ಅಂತಹವನನ್ನು ಅವತಾರ ಪುರುಷ ಎಂದು ಹೇಳುವ ಬಗೆ ಹೇಗೆ? ಅದಕ್ಕೆ ಉತ್ತರ, ಪಂಚಭೂತಗಳ ಬಲೆಗೆ ಸಿಕ್ಕಿ ಬ್ರಹ್ಮನು ನರಳುತ್ತಿದ್ದಾನೆ ಎಂಬುದೇ. ಶ್ರೀರಾಮಕೃಷ್ಣರು ಕೇಶವಸೇನನು ಅದೇ ಪ್ರಶ್ನೆಯನ್ನು ಹಾಕಿದ. ಎಲ್ಲಿಯವರೆಗೆ ಮನುಷ್ಯ ಅಜ್ಞಾನದಲ್ಲಿರುತ್ತಾನೋ, ಅಂದರೆ ಎಲ್ಲಿಯವರೆಗೆ ಭಗವಂತನ ಸಾಕ್ಷಾತ್ಕಾರವನ್ನು ಪಡೆದುಕೊಳ್ಳುವುದಿಲ್ಲವೋ ಅಲ್ಲಿಯವರೆಗೆ ಆತ ಜನ್ಮವೆತ್ತಬೇಕಾಗುತ್ತದೆ. ಆದರೆ ಬ್ರಹ್ಮಜ್ಞಾನ ದೊರೆತು ಬಿಟ್ಟಿತು ಎಂದರೆ ಮತ್ತೆ ಈ ಜಗತ್ತಿಗೆ ಬರಬೇಕಾಗಿಲ್ಲ. ಈ ಭೂಮಿಗಾಗಲಿ ಅಥವಾ ಇನ್ನಾವ ಲೋಕಕ್ಕಾಗಲಿ ಹೋಗಬೇಕಾಗಿಲ್ಲ. ಭೋಗ ಮತ್ತು ಕರ್ಮ ಮುಗಿಯದು ಹೋಗದವರೆಗೆ ವ್ಯಾಕುಲತೆ ಉಂಟಾಗದು. ಡಾಕ್ಟರ್ ರೋಗಿಯ ಸಂಬಂಧವಾಗಿ ಹೇಳುವುದುಂಟು, ಈಗ ಕೆಲವು ದಿನ ಕಳೆಯಲಿ, ಅನಂತರ ಸಾಮಾನ್ಯ ಔಷಧಿಯಿಂದಲೇ ಗುಣವಾಗಿ ಬಿಡುತ್ತದೆ. ಶ್ರೀರಾಮಕೃಷ್ಣರು, ಈ ಜಗತ್ತೆಂಬುದು ಭಗವಂತನ ಲೀಲೆ. ಇದು ಒಂದು ಆಟ ಇದ್ದ ಹಾಗೆ. ಈ ಲೀಲೆಯಲ್ಲಿ ಸುಖ, ದುಃಖ, ಪಾಪ, ಪುಣ್ಯ, ಜ್ಞಾನ, ಅಜ್ಞಾನ, ಒಳ್ಳೆಯದು, ಕೆಟ್ಟದು ಎಲ್ಲವೂ ಇದೆ. ದುಃಖ, ಪಾಪ ಇವೆಲ್ಲ ಇಲ್ಲದೆ ಹೋಯಿತು ಎಂದರೆ ಲೀಲೆ ಸಾಧ್ಯವಿಲ್ಲ. ಕಣ್ಣು ಮುಚ್ಚಾಲೆ ಆಟದಲ್ಲಿ ಹೋಗಿ ಅಜ್ಜಿಯನ್ನು ಮುಟ್ಟಿಬಿಟ್ಟರೆ ಆಕೆಗೆ ಸಂತೋಷ ಉಂಟಾಗದು. ಭಗವಂತನ ಇಚ್ಛೆ. ಆಟ ಸ್ವಲ್ಪ ಕಾಲ ಮುಂದುವರಿಯಲಿ ಅಂತ. ಆದರೆ ಭಗವಂತನಲ್ಲಿ ಶರಣಾಗತರಾದರೆ ಬಳಿಕ ಹೆದರಿಕೊಳ್ಳಬೇಕಾಗಿಲ್ಲ. ಆತನೇ ರಕ್ಷಿಸುತ್ತಾನೆ. ಇಂತು ಹಾರುವ 100,000 ಪಟಗಳಲ್ಲಿ 1-2 ಹರಿದು ಬಿಡುಗಡೆಯ ಪಡೆದು ಹೋಗುತ್ತಿರುವುದು. ತಾಯಿ ಚಪ್ಪಾಳೆ ತಟ್ಟಿ ಅದನ್ನು ನೋಡಿ ನಗುತ್ತಿರುವಳು. ಅಂದರೆ ಭಗವಂತನ ದರ್ಶನ ದೊರೆತ ನಂತರ ಒಬ್ಬಿಬ್ಬರು ಮುಕ್ತರಾಗಿ ಬಿಡುತ್ತಾರೆ. ಬಹಳ ತಪಸ್ಸಿನ ನಂತರ ಆತನ ಕೃಪೆಯಿಂದ ಸಾಧ್ಯ. ಆಗ ಭಗವತಿ ಆನಂದದಿಂದ ಕೈಚಪ್ಪಾಳೆ ತಟ್ಟಿ ಹಾಕುತ್ತಾಳೆ. ಬೇಷ್, ಕಿತ್ತುಕೊಂಡು ಹೋದು ಅಂತ ನಗುತ್ತಾಳೆ. ಎಲ್ಲವೂ ಭಗವಂತನೇ ಆಗಿದ್ದಾನೆ ತಿಳಿದುಕೋ. ಮಾಯೆ, ಜೀವ, ಜಗತ್ತು, ಚತುರ್ವಿಂಶ ತತ್ವ ಎಲ್ಲ ಭಗವಂತನೇ ವಿದ್ಯೆ ಅವಿದ್ಯೆ ಎರಡೂ ಆಗಿದ್ದಾನೆ. ಅವಿದ್ಯೆ ಮಾಯೆಯಿಂದ ಅಜ್ಞಾನದಲ್ಲಿ ಮುಳುಗಿಕೊಂಡಿರುತ್ತಾನೆ. ವಿದ್ಯೆ ಮಾಯೆಯಿಂದ ಗುರುರೂಪದ ಧರಿಸಿ ಮಂತ್ರವಾದಾಗಿ ಬಂದು ಗುಣಪಡಿಸುತ್ತಾನೆ. ಅಜ್ಞಾನ, ಜ್ಞಾನ, ವಿಜ್ಞಾನ ಜ್ಞಾನಿಗಳಿಗೆ ತೋರುತ್ತದೆ. ಇರುವವನು ಭಗವಂತನೊಬ್ಬನೇ. ಆತನೇ ಕರ್ತೃ. ಆತನೇ ಸೃಷ್ಟಿ, ಸ್ಥಿತಿ, ಪ್ರಳಯಕಾರ ಮಾಡುತ್ತಾನೆ ಎಂಬುದಾಗಿ ವಿಜ್ಞಾನಿಗೆ ತೋರುತ್ತದೆ. ಆತನೇ ಎಲ್ಲವೂ ಆಗಿದ್ದಾನೆ. ಸರ್ವಸ್ವವೂ ಭಗವಂತನೇ. ಮಹಾಭಾವ, ಪ್ರೇಮ ಉಂಟಾಯಿತು ಎಂದರೆ ಕಂಡುಬರುತ್ತದೆ ಭಗವಂತ ಹೊರತು ಬೇರೆ ಏನೂ ಇಲ್ಲ ಎಂಬುದಾಗಿ. ಭಾವದ ಹತ್ತಿರ ಭಕ್ತಿ ಕೇವಲ ಮಿಣಿಕನ್ನುತ್ತದೆ. ಭಾವ ಪಕ್ವವಾಯಿತು ಎಂದರೆ ಮಹಾಭಾವ, ಪ್ರೇಮ ಉಂಟಾಗುತ್ತದೆ. ಶ್ರೀರಾಮಕೃಷ್ಣರು ಹಾಡುತ್ತಿದ್ದಾರೆ. ಪಟವನ್ನು ಆಡಿಸುತ್ತಿರುವಳು ನನ್ನ ಘನಶ್ಯಾಮೆ ಜಗದ ಸಂಸಾರಗಳ ಪೇಟೆಯಲ್ಲಿ. ಮಾಯೀ ಸೂತ್ರದಲ್ಲಿ ಬಿಗಿದ ಪಟವೇರುತ್ತಿದೆ ತುಂಬಿರುವ ಭರವಸೆಯ ಗಾಳಿಯಲ್ಲಿ. ನರರಸ್ತ ಪಂಜರದಲ್ಲಿ 3 ಗುಣಗಳ ಬೆಸೆದು ಮಾಡಿರುಳು ತಾಯಿ ಕುಶಲ ಕಲೆಯ. ಪಟದ ಸೂತ್ರದ ಮೇಲೆ ವಿಷಯ ದಂಟನ್ನು ಬಳಿದು ಹರಿಯದಂತೆ ಅವಳನ್ನು ರಚಿಸಿರುವಳು. ಶ್ರೀರಾಮಕೃಷ್ಣರು, ಮಾಯೀ ಸೂತ್ರದಲ್ಲಿ ಎಂದರೆ ಸಂಸಾರ, ಮಕ್ಕಳು.
ಪಟದ ಸೂತ್ರದ ಮೇಲೆ ವಿಷಯದಂಟನ್ನು ಬಳಿದು, ವಿಷಯದಂಟು ಎಂದರೆ ಕಾಮಕಾಂಚನ. ಸತ್ವ, ರಜಸ್ಸು, ತಮಸ್ಸು ಈ ಮೂರು ಗುಣಗಳಿಗೂ ಮನುಷ್ಯನನ್ನು ತನ್ನ ವಶಪಡಿಸಿಕೊಂಡು ಬಿಟ್ಟಿವೆ. ಈ ಮೂರು ಸಹೋದರರಿದ್ದ ಹಾಗೆ. ಸತ್ವವಿತ್ತು ಎಂದರೆ ಅದು ರಜಸ್ಸನ್ನು ಸಹಾಯಕ್ಕೆ ಕರೆದುಕೊಳ್ಳಬಲ್ಲದು. ರಜಸ್ಸು ತಮಸ್ಸಿನಿಂದ ಸಹಾಯ ಪಡೆಯುವುದು. ಮೂರು ಗುಣಗಳು ಡಕಾಯಿತರೆ. ಮೂರು ಗುಣಗಳು ವಿನಾಶಕಾರಿಯೇ. ರಜೋಗುಣ ಬಂಧನಕಾರಿ, ಸತ್ವಗುಣ ವಿಮೋಚನಕಾರಿಯೇನು ನಿಜ, ಆದರೆ ಭಗವಂತನ ಸಮೀಪಕ್ಕೆ ಕೊಂಡೊಯ್ಯಲಾರದು. ಶ್ರೀರಾಮಕೃಷ್ಣ: ಹೌದು, ಇದು ಬಹಳ ಗಹನವಾದ ವಿಚಾರ. ಜಯ ರಾಮಕೃಷ್ಣ. ಹೂವ ತರುವರ ಮನೆಗೆ ಹುಲ್ಲ ತರುವ, ಹೂವ ತರುವರ ಮನೆಗೆ ಹುಲ್ಲ ತರುವ, ಅವ್ವಲಕ್ಕು ನೀರಮಣ ಇವಗೆಲ್ಲ ಗರುವ, ಹೂವ ತರುವರ ಮನೆಗೆ ಹುಲ್ಲ ತರುವ, ಹೂವ ತರುವರ ಮನೆಗೆ ಹುಲ್ಲ ತರುವ. ಒಂದು ದಳ ಶ್ರೀ ತುಳಸಿ ಬಿಂದು ಗಂಗೋದಕವ, ಒಂದು ದಳ ಶ್ರೀ ತುಳಸಿ ಬಿಂದು ಗಂಗೋದಕವ, ಇಂದಿರಾರಮಣಗೆ ಅರ್ಪಿತವೆನುತ, ಒಂದೇ ಮನಸ್ಸಿನಲ್ಲಿ ಸಿಂಧು ಶಯನಾಯನೆ, ಒಂದೇ ಮನಸ್ಸಿನಲ್ಲಿ ಸಿಂಧು. ಓಂ ಐಂ ಸರ್ವದೇವದೇವಿ ಸ್ವರೂಪಾಯ ಶ್ರೀರಾಮಕೃಷ್ಣಾಯ ಸ್ವಾಹ. 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 ಓಂ ಐಂ ಹ್ರೀಂ ಸರ್ವದೇವದೇವಿ ಸ್ವರೂಪಿಣ್ಯೈ ಶ್ರೀ ಶಾರದಾದೇವ್ಯೈ ಸ್ವಾಹ. ಓಂ ಐಂ ಹ್ರೀಂ ಸರ್ವದೇವದೇವಿ ಸ್ವರೂಪಿಣ್ಯೈ ಶ್ರೀ ಶಾರದಾದೇವ್ಯೈ ಸ್ವಾಹ. ಓಂ ಐಂ ಶಿವಸ್ವರೂಪಾಯ ಶ್ರೀಮತ್ ಸ್ವಾಮಿ ವಿವೇಕಾನಂದಾಯ ಸ್ವಾಹ. पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते. ॐ शान्ति शान्ति शान्तिः. हरिः ॐ तत्सत्.
जय स्वामी जी महाराज जी की जय श्री श्री दुर्गा माई की जय जय
1997ರಲ್ಲಿ ಗುರುಗಳು ವಿದ್ಯಾಶಂಕರ ಸ್ವಾಮೀಜಿಗಳು ಪುಣ್ಯವೃತ್ತಾನಂದಜಿ ಅಂತ ಅವ್ರ ಹೆಸರು ಪರಿಚಯ ಆಯಿತು. ರಾಮಕೃಷ್ಣ ಆಶ್ರಮ ಬಸವನಗುಡಿಯಲ್ಲಿ ಅನಿರೀಕ್ಷಿತವಾಗಿ ಅವರನ್ನು ನೋಡಬೇಕಾದಂಥ ಒಂದು ಪರಿಸ್ಥಿತಿನಲ್ಲಿ ಮಧ್ಯಾಹ್ನ ಊಟದ ಟೈಮು ಬಿಡಲಿಲ್ಲ, ನಾನು ಯಾರೋ ಒಳಗಡೆ ಇಲ್ಲ ಅವ್ರು ನೋಡಲೇಬೇಕು ಅಂತ ಹೋದ್ರೆ ಬಿಟ್ಟು ಸಿಕ್ಕಿದ್ರು. ಯಾರು ನೀವು ಅಂತ ಕೇಳಿದರೆ ಈ ಥರ ಮಸ್ಲೋ ಹೌಸಲ್ಲಿ ನಾನು ಈ ಥರ ಹೀಗೆ ಏನೋ ಒಂದು ಕೆಲಸಕ್ಕೆ ಬಂದಿದ್ದೆ ಅಂತ ಹೇಳಿದಾಗ ಹೀಗೆ ಮಾತಾಡ್ತಾ ನೀವು ಆಶ್ರಮಕ್ಕೆ ಯಾವಾಗಲಾದ್ರು ಬಂದಿದ್ದೀರ ಅಂದರು. ಈಗ ಸ್ವಾಮೀಜಿ 89 ಒಂದು ಸರಿ ಬಂದಿದ್ದೆ, ಮನುಷ್ಯರ ಪೂಜೆ ಮಾಡ್ತಾರಲ್ಲ ಅಂತ ಹೊಟ್ಟೋಗಿದ್ದೆ ನಾನು. ಆವತ್ತಿಂದ 9 ವರ್ಷ ಆಶ್ರಮಕ್ಕೆ ಬಂದಿರಲಿಲ್ಲ ನಾನು. ಇವತ್ತು ಬಂದಿದ್ದೀಯಲ್ಲಪ್ಪ, ಈ ಮನುಷ್ಯರು ಇವತ್ತು ಪೂಜೆ ಮಾಡೋದು ನೋಡ್ಕೊಂಡು ಹೋಗು, ನಿನ್ಗೆ ಇಷ್ಟ ಆದರೆ ಬಾ ಮುಂದಿನ ಸರಿಯಿಂದ
ಅಂತ ಹೇಳಿದರು. ಆಮೇಲೆ ನೋಡೋಣ ಬಾ ನೀನು ಎಲ್ಲ ಇದು ಮಾಡಿದ್ರು ಬಾ ಅಂದರು. ಹೋಗಿದ್ದೆ. ಹೋಗ್ತಾ 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 ಹಿಂಗೆ ವಿಶ್ವಾಸ ಬೆಳೀತು, ಚೆನ್ನಾಗಿ ಬೆಳೀತು. ನಮ್ಮನ್ನು ತುಂಬ ಇದಾಗಿ ಪ್ರೀತಿಯಿಂದ ನಮ್ಮನ್ನು ಕಂಡರು. ಇವತ್ತು ನಾನೇನು ರಾಮಕೃಷ್ಣಾಶ್ರಮದ ನಾವು ಭಕ್ತರುಗಳಾಗಿದ್ದರೆ ಅದರಲ್ಲಿ ಇವರೇ ಕಾರಣ. ವಿದ್ಯಾಶಂಕರ ಸ್ವಾಮೀಜಿಗಳು ನಮ್ಮ ಎಲ್ಲರೂ ನಮಗೇನೇ ಇದ್ದಿದ್ರು ನಮಗೆ ಒಳ್ಳೆಯ ಒಂದು ಮಾರ್ಗದರ್ಶನ ಕೊಟ್ಟರು. ನನಗೆ ಕೆಲವು ಎಂತೆಂಥದೋ ಸಂದರ್ಭಗಳಲ್ಲಿ ಅವರು ಕೆಲವು ನಿರ್ಧಾರಗಳನ್ನು ತಗೊಳ್ಳೋರು, ಹೇಳೋರು ಕಠಿಣವಾಗಿ. ಮಾತೆಯವರು ಬಂಡೆ ಮೇಲೆ ಕುಳಿತು ತಲೆ ಕಿಚ್ಕೊಂಡವ್ರು, ಅಳುವರು ಕುಳಿತ್ಕೊಂಡವ್ರು. ಎಷ್ಟೋ ಸರಿ ರಾತ್ರಿ 9-10 ಗಂಟೆನಲ್ಲಿ ಅಲ್ಲಿ ಬಂಡೆ ಮೇಲೆ ಹೋಗ್ಲಿಕ್ಕೆ ಬಿಡೋರು. ಕುಳಿತು ಅಲ್ಲಿ ಸುಮ್ಮನೆ ಅವ್ರ ಹತ್ರ ಕುಂತು ಕೇಳೋಣ, ನಿನ್ನ ಪ್ರಾಬ್ಲಮ್ ಏನು ಅಂತ ಕೇಳು ಅಂತ ಹೇಳೋರು. ಸಾಲ್ವ್ ಬಿಡೋರು, ಪ್ರಾಬ್ಲಮ್ಮೇ ಸಾಲ್ವ್ ಆಗೋದು. ಆಮೇಲೆ ಅವರಲ್ಲಿ ಒಂದು ಒಳ್ಳೆ ಗುಣ ಇತ್ತು ಏನಂದರೆ, ಯಾರೇ ಆಶ್ರಮಕ್ಕೆ ಬರಲಿ, ಕೆಲವರು ಸುಮಾರು ಜನ ಭಕ್ತರುಗಳು ಬಂದು ಅವರು ಕಷ್ಟಗಳನ್ನು ಹೇಳ್ಕೊಳ್ಳೋದು ಇರ್ತದೆ. ಎಷ್ಟೋ ಜನ ಸ್ವಾಮೀಜಿಗಳ ಹತ್ರ ಹೋಗೋರು, ಆಫೀಸ್ ಸ್ವಾಮೀಜಿ ಹತ್ರ ಹೋಗೋರು, ಆಮೇಲೆ ಹರ್ಷಾನಂದ ಸ್ವಾಮೀಜಿ ಅವ್ರ ಹತ್ರ ಹೋಗೋರು, ಇವ್ರ ಹತ್ರಗೂ ಕೆಲವ್ರು ಬರೋರು. ಇವ್ರ ಗುಣ ಏನಂದರೆ, ಪೇಷಂಟ್ ನೋಡೋರು ಅಡ್ಮಿಟ್ ಮಾಡ್ಕೊಳ್ಳೋದಾದರೆ ಅಡ್ಮಿಟ್ ಆದ್ರೆ ಮಾತ್ರ ಕರೆಕ್ಟಾಗಿ ಟ್ರೀಟ್ಮೆಂಟ್ ಕೊಡೋದ್ರಲ್ಲಿ ಅಡ್ಮಿಟೇ ಮಾಡ್ಕೊತಿರ್ಲಿಲ್ಲ, ಇಲ್ಲ ಆಗಲ್ಲ ಹೋಗಿ ಅಂತ ಇರ್ತಾರಲ್ಲ ಹಾಸ್ಪಿಟ್ಲಲ್ಲಿ. ಅದೇ ಥರ ಕೆಲವು ತಗೋಬೇಕು ಅಂದರೆ ಕರೆಸ್ಕೊಡೋರು, ಬಾಯಿಲೆ ಏನು ನಿಮ್ಮ ಸಮಸ್ಯೆ, ಹೀಗೆ ಪ್ರತಿಯೊಂದು ಹಾಕಿಸಿ ಅವರಿಗೆ ಪರಿಹಾರ ಮಾಡೋರು, ಕೊಡೋರು. ಸುಮಾರು ಜನ ನೋಡಿದ್ದೀನಿ ಆ ಥರ. ಆಮೇಲೆ ಯಾರೋ ಕಷ್ಟದಲ್ಲಿರೋರು ಬಂದರೆ ಅವ್ರ ಹತ್ರ ಏನಿಲ್ಲ ಅಂದರೆ, ಪ್ರಕಾಶ ಬಾಯಿಲಿ ಏನೋರು, ಅಣ್ಣ ಬಾಯಿಲಿ ಏನು, ದೇವರು ಬಾಯಿಲಿ ಏನೋರು. ನಮ್ಮ ಮುರಳಿ ಜಾಸ್ತಿ, ನಮ್ಮ ಕಿಚನ್ ಮುರಳಿ ಅವರು ಅಷ್ಟೇ. ನಮ್ಮ ಜೋಬ್ಗೆ ನಿಂದಲ್ಲ ಜೋಬು ನಂದು ಅಂತ ಕೈ ಹಾಕಿ ತೆಗೆದು ಅವ್ರು ಕರೆಸಿ ಅವ್ರ ಪ್ರಾಬ್ಲಮ್ ಏನು ಸಾಲ್ವ್ ಮಾಡಿ, ನೋಡೋ ಇದು ಮಾತೆಯವರು ಕೊಡ್ತಾ ಇರೋದು, ಗುರುಮಹಾರಾಜರು ಕೊಡ್ತಾ ಇರೋದು, ಅದನ್ನು ಸದುಪಯೋಗ ಪಡಿಸ್ಕೋಬೇಕು ಅಂತ ಎಷ್ಟೋ ಜನ ಕೊಡಿಸಿದ್ದಾರೆ. ಮುರಳಿಯವರಂತೂ ಬೇಕಾದಷ್ಟು ಅವರ ಹತ್ರ ಇದು ಮಾಡಿದ್ದಾರೆ, ಭಾರಿ ಜನಕ್ಕೆ ಇದು ಮಾಡಿದ್ದಾರೆ. ಒಂದೊಂದು ಸರಿ ಹೇಳೋರು, ಮುರಳಿ ನೀನು ಪ್ರಕಾಶ್ ಸೇರಿ ಅದೇನೋ ಇದು ಮಾಡಿಸಿ ಅಥವಾ ಇಂಥವ್ರು ತಗೊಂಡ್ಬನ್ನಿ ಹೇಳೋರು. ಆಮೇಲೆ ನಮ್ಮ ರಘು ಅವರು, ಪೂಜಾರು, ಎಲ್ರಿಗೂ ನಮ್ಮ ಕಿಚನ್ ವಾಲಂಟಿಯರ್ಸ್ ಎಲ್ರಿಗೂ ಇದು ಮಾಡೋರು. ಆಮೇಲೆ ಇವ್ರನ್ನಂತೂ ನಮ್ಮ ಮುನ್ನಾ ಸರ್ ಅಂತೂ ನಮ್ಮ ಹತ್ರ ನಿಮಗೆ ಆಗ್ತಿಲ್ಲ, ನಮ್ಮ ಹತ್ರ ಹೇಳೋರು. ಉಳುತ್ತು ಜಾಗದಲ್ಲಿ ಸುಮ್ಮನೆ ಇರ್ತಾರೆ, ಒಂದ್ಸರಿ ನೋಡ್ತಾರೆ, ನೋಡಿದ್ರೆ ಈಗ ಅರ್ಥವಾಗೋಯ್ತು ಅವ್ರಿಗೆಲ್ಲ, ಎಲ್ಲ ಇಂತಿಂತದೇ ಕೆಲಸ ಆಗಬೇಕು ಅಂತ ಆ ಥರ ಎಲ್ಲ ಮಾಡ್ತಾರೆ. ಆ ಶಕ್ತಿ ಇದೆ, ಆ ಶಕ್ತಿ ಇಲ್ಲಿ ಬಂದಿರೋದಪ್ಪ ಈ ಜಾಗದಲ್ಲಿ. ಅದನ್ನ ಹುಟ್ಟಿ ಬೇಜಾರು ಬೇಡ ಸ್ವಾಮೀಜಿ, ಏನೋ ಒಂದು ಹಿಂದೆ ಹೋಗಲ್ಲಿ ಇದೆಯಲ್ಲ ಮಾಡಲಿ, ಜಮೀನು ಮಾಡು, ಒಂದು ತೋಟ ಮಾಡು ಅಂತೇಳಿ ಶ್ರೀ ರಾಮಕೃಷ್ಣ ತಪೋವನ ಹೆಸರು ಕೊಟ್ಟಿದ್ದೆ ಅವರು. ಪ್ರತಿ ವರ್ಷ ಇದೇ ಥರ ಬನ್ನಿ ಎಲ್ಲರೂ ಈ ಜಾಗದಲ್ಲಿ 1 ಗಂಟೆ ಸತ್ಸಂಗ ಮಾಡಿ ಕಾಲ ಕಳೆಯೋಣ. ದಯಮಾಡಿ ಯಾರೋ ಇವತ್ತಿನ ಇದರಲ್ಲಿ ಬಂದು ಸಂತೋಷ ಭಾಗವಹಿಸಿದ್ರ, ನಮಗದೇ ನಮಗೆ ಒಂದು ಖುಷಿ. ಈ ತಪೋವನ ಹೀಗೆ ಇರಲಿ, ಅವರ ಹೆಸರಿನಲ್ಲಿ ಇದು ನಡ್ಕೊಂಡು ಹೋಗಲಿ ಅನ್ನೋದು ನನ್ನ ಆಸೆ. ಗುರುಮಹಾರಾಜರು ಮಾತೆಯವರು ಇದ್ದಾರೆ ಅಂದ್ಕೊಂಡಿದ್ದೀನಿ, ಸ್ವಾಮೀಜಿಯವರು ಇಲ್ಲಿ ಇದ್ದಾರೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಪ್ರತಿ ವರ್ಷ ಇದೇ ಥರ ತಪ್ಪದೆ ನಾವು ಕರೆದಾಗ ನೀವು ದಯಮಾಡಿ ವರ್ಷಕ್ಕೊಂದ್ಸರಿ ಬಂದು ಇದೇ ಥರ ಒಂದು ಸತ್ಸಂಗ ಕಾರ್ಯಕ್ರಮ ನಡೆಸ್ಕೊಂಡಿದ್ದ ಇದರಲ್ಲೂ ಕೇಳ್ಕೊಳ್ತೀನಿ. ಅದರಲ್ಲೂ ನಮ್ಮವರಿಗೆ ಸಿಂಧು ಶಯನಾಯನೆ ಎಂದೆಂದು ವಸಿಪನ ಮಂದಿರದೊಳಗೆ ತರುವರ ಮನೆಗೆ ಹುಲ್ಲ ತರುವ ತರುವರ ಮನೆಗೆ ಹುಲ್ಲ ತರುವ. ಪಾಂಡವರ ಮನೆಯೊಳಗೆ ಕುದುರೆಗಳ ತಾತೊಳೆದು, ಪಾಂಡವರ ಮನೆಯೊಳಗೆ ಕುದುರೆಗಳ ತಾತೊಳೆದು, ಪುಂಡರೀಕಾಕ್ಷತ ಹುಲ್ಲನು ತಿನ್ನಿ.
ಸಾವಿರ ಕುರಿಗಳ ತರಿಸಿ 3,000 ಕುರಿಗೋ ತರಿಸಿ 3,000 ಕುರಿಗೋ ತರಿಸಿ 3,000 ಕುರಿಗೋ ತರಿಸಿ ಕಲ್ಲುಗಳಿಗೆ ಅಂತ ಬದಿಸಯ್ಯೋ ನಾನಿರುವಲ್ಲ ಕಲ್ಲುಗಳಿಗೆ ಅಂತ ಬದಿಸಯ್ಯೋ ನಾನಿರುವಲ್ಲ ಮಾಯಕಂಡ ಮನೆ ಬಂದಣ್ಣ ಮಗನಾದ ಕೆರೆ ಮಾಯಕಂಡ ಮನೆ ಬಂದಣ್ಣ 6,000 ಒಡ್ಡರ ತರಿಸಿ 3,000 ಗುದ್ದಲಿ ತರಿಸಿ 3,000 ಗುದ್ದಲಿ ತರಿಸಿ 3,000 ಗುದ್ದಲಿ ತರಿಸಿ ಸೋಲಿಗೆ ಮಣ್ಣಾನ್ ಮಕ್ಕಯ್ಯೋ ನಾನಿರುವಣ್ಣ ಸೋಲಿಗೆ ಮಣ್ಣಾನ್ ಮಕ್ಕಯ್ಯೋ ನಾನಿರುವಣ್ಣ ನಮಸ್ತೆ. ತಿಂಡಿ ಆಯ್ತಲ್ಲ? ತಿಂಡಿ ತಿಂದ್ರ ರಘು?